ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಬ್ಬೊಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಫಸ್ಟ್ ಕೃಷ್ಣ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಹ್ಯಾಪಿ ಬರ್ಡೇ ಟು ಯು. ಏ ಅಟ್ ಕೇಕ್ ಐತೆ ಟಿಟ್ಟಿ ತಿನ್ಸಾತಿಲ್ಲ ಎಲ್ಲರಿಗೆ. ಮನುಷ್ಯರಿಗೆ ಒಂದು ವಾರದಲ್ಲಿ ಊಟ ಇರಲಿಲ್ಲ ಅಂದ್ರೂ ಬದುಕ್ತಾರ, ಹೊಟ್ಟೆಗೆ ಊಟ ಇರಲಿಲ್ಲ ಅಂದ್ರೂ ಬದುಕ್ತಾರ. ಬಟ್ ಮೆದುಳಿಗೆ ಊಟ ಬೇಕೇ ಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾ. Hey guys, welcome back to my channel and very good morning to all. So finally ನಾನು 24 ಇಯರ್ಸ್ನ ಕಂಪ್ಲೀಟ್ ಮಾಡಿ 25 ಇಯರ್ಸಿಗೆ ನಿನ್ನೆನೆ ಕಾಲಿಟ್ಟಾಯಿತು. ದಟ್ ಈಸ್ ಆನ್ December 26th. ಆಲ್ಮೋಸ್ಟ್ ಎಲ್ಲರೂ ನಂಗೆ ವಿಶಸ್ ಮಾಡಿದ್ರಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಸೆಂಡಿಂಗ್ ಯುವರ್ ವಂಡರ್ಫುಲ್ ವಿಶಸ್. ಸೊ ಇವತ್ತಿನ ಪ್ಲ್ಯಾನ್ ಏನಂದರೆ ದಟ್ ಈಸ್ December 27th. ನನ್ನ ಫ್ರೆಂಡ್ಸ್ ಟ್ರೀಟ್ ಕೊಡಾತಿ ಬಾ ಅಂತ ಹೇಳಿ ಅಂದಾರ. ಇನ್ನೂ ಡಿಸೈಡ್ ಮಾಡಿಲ್ಲ ಎಲ್ಲಿ, ಯಾವ ಹೋಟೆಲ್, ಇನ್ನು ಯಾರ್ಯಾರು ಬರ್ತಾರೆ ಅಂತ ಹೇಳಿ. ನಾನು ಓಕೆ ಬರೀ ಕೊಡ್ತೀನಿ ಅಂತ ಹೇಳಿನಿ. ಟ್ರೀಟ್ ಅಟ್ಲೀಸ್ಟ್ ಈ ಟ್ರೀಟ್ ನೆಪದಾಗರೆ ಫ್ರೆಂಡ್ಸ್ ಅದು ಮೀಟ್ ಆಗ್ತೀವಿ ಅಂಥೇಳಿ ಡಿಸೈಡ್ ಮಾಡೀವಿ. ಬಟ್ ಇನ್ನೂ ಹೋಟೆಲ್ ಅದು ಡಿಸೈಡ್ ಮಾಡಿಲ್ಲ. ಈಗ ಎದ್ದೀನಿ, ಫ್ರೆಶ್ ಅಪ್ ಅದು ಆಗ್ತೀನಿ. ಫ್ರೆಶ್ ಅಪ್ ಆಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ಅದು ಮಾಡಿ ಅವ್ರಿಗೆ ಕಾಲ್ ಮಾಡಿ ಎಲ್ಲಿ ಹೋಗೋದು, ಯಾರ್ಯಾರು ಬರ್ತಾರೆ ಅನ್ನೋದು ಪ್ಲ್ಯಾನ್ ಮಾಡಬೇಕು. ಸೊ ಇದು ಒಂದೇ ಪ್ಲ್ಯಾನ್ ನನಗೆ ಇವತ್ತಿರೋದು. ಸೊ ನಿಮಗೂ ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್. ಹಾಯ್ ಬಿಂದು. ಹಾಯ್. ಹೌ ಆರ್ ಯು? ಐ ಆಮ್ ಫೈನ್. I am fine. What is your name? Bindu. Thank you. Welcome. Yeah, had your breakfast? Yes. Like ಮಾಡಿ, share ಮಾಡಿ, subscribe ಮಾಡಿ. ಸೊ ಇನ್ನು ನಮ್ಮ ಫ್ರೆಂಡ್ಸ್ ಬರಾಕೋದು ಟೈಮ್ ಆಗ್ತೈತಿ ಅಂದರು. ಹಾಗಾಗಿ ನಾನು ಮೊನ್ನೆ ಝುಡಿಯೋ ಒಳಗೆ ಒಂದು ಟಾಪ್ ತೊಗೊಂಡು ಹೋಗಿದ್ದೆ. ಅದು ನಂಗೆ ಯಾಕೋ ಇಷ್ಟ ಆಗಲಿಲ್ಲ. ಸೊ ಎಕ್ಸ್ಚೇಂಜ್ ಮಾಡಿಸ್ಬೇಕಂತ ಇಲ್ಲಿ ಝುಡಿಯೋ ಸ್ಟೋರಿಗೆ ಬಂದಿನಿ. ಕೌಂಟರ್ ಒಳಗೆ ಯಾರೂ ಇಲ್ಲ. ಓಕೆ ಬಂದರು. ಸೊ ಇದು ಕೇಕ್ ತೊಗೊಂಬಂದಾರ. ಪ್ಲಮ್ ಕೇಕ್ ತೊಗೊಂಬಂದಿರಿ. ಸೊ ಅವ್ರವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಫಸ್ಟ್ ಕೃಷ್ಣ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಕೃಷ್ಣ, ಪ್ರಶಾಂತ್. ಹಾಯ್ ಪ್ರಶಾಂತ್. ಪ್ರಣವ್, ರೇಣುಕಾ. ಹಾಯ್. ಸೊ ಭಾಳ ದಿನ ಆದ್ಮೇಲೆ ನಾವು ಸೇರೀವಿ. ಸೆಲೆಬ್ರೇಷನ್ ಮಾಡತ್ತಾರ. ಕ್ಯೂಟ್. ಕೃಷ್ಣ ಕ್ಯೂಟ್ ಅಂದಿದ್ವಿ. ಒಂದು ಇದು ಮಾಡಿ ಅದೊಂದು ದೊಡ್ಡ ಸ್ಟೋರಿ ಮಾಡಿಬಿಟ್ಟಿದೆ. ಶಿಲ್ಪ ಕ್ಯೂಟ್ ಅದು ನಮ್ಮ ಫ್ರೆಂಡ್ ಅಂದಿಲ್ಲಲ್ಲ. ನೈಸ್. ಚಂದ ಅದ ಅಷ್ಟೇ. ಸಿಂಪಲ್ ಆ್ಯಂಡ್ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಸೆಲೆಬ್ರೇಷನ್. birthday to you, happy birthday to you, happy birthday to you, congratulations on bike. Yeah, on bike. Thank you. Thanks for you. Very good. ಹಾಗೆ ಆಗಿದ್ರು ದೊಡ್ಡವ್ರು ನಿಮ್ಮ ಮದುವೆ ಆಗಿ ದೊಡ್ಡ ಪೋಲ್ ಬಿಡ್ಲೇಪ್ಪ. ಅವನಿಗೆ ಚಲೋ ಕಾಡ್ತೀನಿ. ಅವನ ಹತ್ರ ಕಾಡಲ್ಲ ಪಾಪ್. ಫೋಟೋ ಹೊಡ್ಯಾತಿಲ್ಲ ತೆಗಿತೀವಿ. ಹೋಗ್ಲೆ ಮತ್ತೆ ಹೋಗಲ್ಲ. ಹೋಗ ನಾನು ಹೊಡಿತೀನಿ. ಆರಾಮ. ಏ ಅಟ್ ಕೇಕ್ ಐತೆ ಟಿಟ್ಟಿ ತಿನ್ಸಾತಿಲ್ಲ ಎಲ್ಲರಿಗೆ. ಕಲಾಸಂಗ್ ಮಾಡ್ಬೇಕದು. ಮೇನ್ ರೋಲ್. ಬಿಡ್ರಿ ರೋಲ್. ಕೇಕ್ ತಗೋದ ಖಾಲಿ ಮಾಡ್ತಾನ. ನೀ ಟೆನ್ಷನ್ ತಗೋಬೇಡಿ. ಚಾಕ್ಲೇಟ್ ತಿನ್ಬೇಡ. ಕೃಷ್ಣ ಹಾಕಿಗೆತ್ತದು. ಶಿಲ್ಪ ಅದನ್ನ ತಿನ್ನಿಸ್ತೇನೆ. ಫಸ್ಟ್ ಕೇಕ್ ತಿನ್ನಿಸಲ್ಲ. ಅದು ಆಮೇಲೆ ತಿನ್ನಕ. ಅದು ನೋಡ್ಲಿಕ್ಕೆ ಹಂಗೊಲ್ಲಿ ನೀ ಮದುವೆ ಹಂಗೆ ಹಾಕತ್. ಆಕಿ ಅಷ್ಟು ಬೇಕು ಅಷ್ಟೇ ತಿನ್ನಿಸ್ಬೇಕು ಕೃಷ್ಣ.
ಇದೇ ಸಣ್ಣ ಕಟ್ಟಾಯ್ತದ ಬಿಡಿಸಿದಿ ಕೃಷ್ಣ ಹಿಂಗ್ ಹೊಡಿತಿಲ್ಲ ಹಾಕಿ ಒತ್ತಿದ ವಾಪಸ್ ಅವ್ನಿಗೆ ತಿನ್ನಿಸ್ ಶಿಲ್ಪ ನೀ ಸಣ್ಣ ತೊಗೊಂಡ ಎಲ್ಲ ಹಾಕಿ ಮಿಕ್ಸ್ ಮಾಡಿ ತಿನ್ನಿಸ್ ಏ ಬಿಟ್ಟು 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 ದೊಡ್ಡ ತಿನ್ನಿಸಿದ್ರೆ ಸಣ್ಣ ಕಟ್ಟಿದ್ರು ಏನ್ ಹೇಳ್ಬೇಕು ನಿಂಗೆ ಎಷ್ಟು ತಿನ್ನಿಸಿದ್ರು ಸಾಲಲ್ಲ ಅಂತೇಳಿ ಅಷ್ಟು ತಿನ್ಸಾಕತ್ತಾಳೆ ನೈಸ್ ಸೊಂಟ ಕೃಷ್ಣ ಏನು ಆರ್ಡರ್ ಮಾಡಿ ಹುಡಿಯ ನಾಚ್ಕೊಳಂಗಿಲ್ಲ ನೋಡಂಗೆ ನಾಚ್ಕೊತಾನೆ ವಿಡಿಯೋ ಬರಾಗ ನೀನು ಮುದ್ದ ವಾಸ್ತವನಾಗ ಏನಿರ್ತಲ್ಲ ಹಂಗ ಅದೇ ವಾಚ್ ತೋರಿಸ್ನ ನಾನು ನಡೀತೀನಿ ಹೇಳ್ತೀನಿ ಹಾಂ ವಾಚ್ ತೋರಿಸ್ನ ಏನು ಬ್ರಾಂಡೆಡ್ ವಾಚನ ಗೈಸ್ ನಮ್ಮ ಆರ್ಡರ್ ಬಂತ ಸ್ವಲ್ಪ ಲೇಟ್ ಆದ್ರೆ ಪರವಾಗಿಲ್ಲ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಹಾಂ ರಿವ್ಯೂ ತಿಂದು ಹೇಳ್ರಿ ಹಂಗದ ಅಂತ ಹೇಳಿ ಚಲೋ ಇದ್ರೆ ಏನು ಆರ್ಡರ್ ಮಾಡಿರಿ ಮಿಕ್ಸ್ ವೆಜ್ ಕೊಲ್ಹಾಪುರಿ ಆಮೇಲೆ ಚಿಕನ್ ನಾನ್ ಬಟರ್ ನಾನ್ ಪ್ಲೀಸ್ ನೋ ನಾನ್ ವೆಜ್ ಗೈಸ್ ಬಟರ್ ನಾನ್ ಬಟರ್ ನಾನ್ ಟೇಸ್ಟ್ ಮಾಡಿ ಇವತ್ತು ವೆಜ್ ಕೊಲ್ಹಾಪುರಿನೇ ಅಲ್ಲ ಇಲ್ಲ ಅದು ಹಂಡಿ ಒಂದು ಕಾಜು ಹಂಡಿ ಕಾಜು ಹಂಡಿ ಇದು ಕಾಜು ಹಂಡಿ ಥೋಡಾ ಥೋಡಾ ಅದು ಕೋಲಾಪುರಿ ಹಾಂ ಇದೆ ಏ ಗೋಧಿದು ರೋಟಿ ಮಾಡಿ ಗೋಧಿ ಹಿಟ್ಟಿಂದು ಟೇಸ್ಟ್ ಮಾಡಿ ಹೇಳ್ರಿ ಹೆಂಗದ ಮಸ್ತ್ ಕೃಷ್ಣ ಸುಮ್ಮನೆ ಲಾಯರ್ ಆಗೋದಿತ್ತು ಚಲೋ ಸ್ವಲ್ಪ ಮಸ್ತ್ ಆಯ್ತು ಮಸ್ತ್ ಚಲೋ ಐತಿ ಗೈಸ್ ನಾನು ಆ್ಯಕ್ಚುಲಿ ನಿನ್ನೆ ಸ್ವಲ್ಪ ದಾಬಾ ಊಟ ಮಾಡಿದ್ರಿಂದ ಇವತ್ತು ಕಮ್ಮಿ ಊಟ ಮಾಡಾತೀನಿ ಟೇಸ್ಟ್ ಅಂತೂ ಮಸ್ತ್ ಅದ ಸಿನಮನ್ನ ಸೊ ನೀವೇನ್ರಿ ಬಿಜಾಪುರ ಒಳಗಿದೆ ಸಿನಮನ್ ಟೇಸ್ಟ್ ಅದ ಡಿಸ್ಟರ್ಬ್ ಮಾಡ್ತಾನೆ ನೋಡಿ ಸೊ ಇವತ್ತು ನಮ್ಮ ಫ್ರೆಂಡ್ ಕೃಷ್ಣ ಪಾರ್ಟಿ ಕೊಡಾತಾನ ಸೊ ಎಷ್ಟು ಬೇಕಷ್ಟು ನೋಡಿ ಅನ್ಲಿಮಿಟೆಡ್ ಕೃಷ್ಣ ಡೀಟೇಲ್ ಕೂಡ ಆಮೇಲೆ ಹೇಳಿ ಯಾರೇ ಫಿಮೇಲ್ ವ್ಯೂವರ್ಸ್ ಇದಾರೆ ಅಂದ್ರೆ ಓಪನ್ ಫಾರ್ಮ್ ನಂಬರ್ ತೋರ್ಸ್ ಗೈಸ್ ಹೆಂಗಾಯ್ತು ಊಟ ಮಸ್ತ್ ಆಯ್ತಾ ಕೃಷ್ಣ ಊಟ ಹೆಂಗೈತ ಟ್ರೀಟ್ ಫೈನಲಿ ಕೊಟ್ಟು ಬಂದರೆ ಫೈನಲಿ ನಾವು ಲಂಚ್ ಟೈಮ್ ಮುಗಿಸಿ ಇವಾಗ ಹೊಂಟ್ವಿ ಸೊ ಐಸ್ ಕ್ರೀಮ್ ಅನ್ನೋ ಐಸ್ ಕ್ರೀಮ್ ಇಷ್ಟು ತಿಂದು ಹೋಗೋಣಂತ ರೇಣುಕಾ ಯಾರು ಇಲ್ಲಿ ಸೊ ನಮ್ಮ ಫ್ರೆಂಡ್ ಭಾಳ ದಿನ ಆದ್ಮೇಲೆ ಮೀಟ್ ಆಗಿವಿ ನಾವು ಲಂಚ್ ಚಲೋ ಆಯ್ತು ಸಿನಮನ್ ಚಲೋ ಅದ ರೆಸ್ಟೋರೆಂಟ್ ಬರ್ರಿ ಒಂದ್ಸಲ ಇಲ್ಲಿ ನಾವು ಐಸ್ ಕ್ರೀಮ್ ತೊಗೊಳಕ್ಕೆ ಬಾಸ್ಕಿನ್ ರಾಬಿನ್ಸ್ ಬಂದಿವಿ ಬಾಸ್ಕಿನ್ ರಾಬಿನ್ಸ್ ಸೊ ಕೃಷ್ಣ ತಗೊಂಡಿದ್ದಾನೆ ಇವಾಗ ಕೃಷ್ಣ ಯಾವ್ದು ತೊಗೊಂಡ ನೋಡು ಸೊ ಕೃಷ್ಣ ಏ ಬಿಡು ಅಲ್ಲೇ ಸಾಕ ಸೊ ಕೃಷ್ಣ ಕೋನ್ ತೊಗೊಂಡಾನ ಟೂ ಸ್ಕೂಪ್ ಬೇರೆ ಬೇರೆ ಡಿಫ್ರೆಂಟ್ ಅವನಿಗೆ ಗುಲಾಬ್ ಜಾಮೂನ್ ವೆನಿಲಾ ಫ್ಲೇವರ್ ಇದು ರೋಸ್ಟೆಡ್ ಕಾಫಿ ಕ್ರೀಮ್ ಅಂತ ನಾನು ಯಾವ್ದು ತಗೊಂಡು ನಂಗೆ ನೆನಪಿಲ್ಲ ರೋಸ್ಟೆಡ್ ಕ್ಯಾಲಿಫೋರ್ನಿಯಾ ಒಂದು ಇನ್ನೊಂದು ಬ್ಲೂ ಕ್ಯಾಂಡಿ ಬ್ಲೂಬೆರಿ ಕ್ಯಾಂಡಿ ಇದು ರೋಸ್ಟೆಡ್ ಇದು ರೋಸ್ಟೆಡ್ ಕ್ಯಾಲಿಫೋರ್ನಿಯಾ ರೋಸ್ಟೆಡ್ ಫೋನ್ ತೊಗೊಂಡ ಸ್ಕೂಪ್ ತೊಗೊಂಡೆ ನೀವು ಯಾವ್ದು ತೊಗೊಂಡ್ರಿ ವೈಟ್ ಚಾಕ್ಲೇಟ್ ಬ್ಲೆಸ್ ಬೆಲ್ಜಿಯಂ ಚಾಕ್ಲೇಟ್ ಆಮೇಲೆ ನಂದು ಕ್ಯಾಲಿಫೋರ್ನಿಯಾ ಹಾಂ ಇನ್ನೊಂದು ಯಾವ್ದು ನೆನಪಿಲ್ಲ ಲೋಟಸ್ ಅಂತ ನಾ ಎಲ್ಲರೂ ಲೋಟಸ್ ನಾ ಎಲ್ಲಾನು ಟ್ರೈ ಮಾಡಿದೆ ಆಮೇಲೆ ವೆನಿಲಾ ಸ್ಟ್ರಾಬೆರಿ ಬಂದ್ಕೊತೀನಿ ಏ ಬಾ ಇಲ್ಲಿ ನೋಡ ಕೃಷ್ಣ ಇವ ಇಷ್ಟತನ ಮಕ್ಕ ಮುಚ್ಕೊಂಡಿದ್ದಲ್ಲ ಇವ್ ಸೊ ರೇಣುಕಾ ಸೊ ವಿ ಆರ್ ಡನ್ ಫಾರ್ ದ ಡೇ ಹೌಸ್ ದ ಡೇ ವಾಸ್ ಗುಡ್ ವೆರಿ ನೈಸ್ ಚೆನ್ನಾಯ್ತು ಸೊ ಚಲೋ ಇತ್ತು ಹ್ಯಾಡ್ ಅ ನೈಸ್ ಟೈಮ್ ವಿತ್ ಆಲ್ ಆಫ್ ಮೈ ಇಂಜಿನಿಯರಿಂಗ್ ಫ್ರೆಂಡ್ಸ್ ಮನೆ ಬರ್ತೀನಿ ಬಾಯ್ ಸೊ ಗೈಸ್ ಇವತ್ತು ನಾವು ಯು ಐ ಮೂವಿ ನೋಡ್ಬೇಕಂತ ಇಲ್ಲೇ ಬಿಜಾಪುರ ಲಕ್ಷ್ಮೀ ಥಿಯೇಟರಿಗೆ ಬಂದೇವಿ ನೋಡೋಣ ನಮಗೂ ಅರ್ಥ ಆಗ್ತೈತೋ ಇಲ್ಲೋ ಅಂತ ಹೇಳಿ ಮೂವಿ ಎಲ್ಲರೂ ಹೇಳಿ ಬಂದವರು ಸ್ವಲ್ಪ ತಲೆ ಓಡಿಸಿ ನೀವು ಅರ್ಥ ಮಾಡ್ಕೋಬೇಕನ್ನತ್ತಾರೆ ಸೊ ಲೆಟ್ ಸಿ ಹೌ ದ ಮೂವಿ ನಾವು ಅಂದ್ಕೊಂಡ್ರೆ ಫುಲ್ ಥಿಯೇಟರೇ ಖಾಲಿ ಅದ ನೋಡ್ಬೋದು ಹಾಗಾದ್ರೆ ಈ ಕತ್ತಲ್ ಕಳೆದೋಗೋ ಸಮಸ್ಯೆ ಪರಿಹಾರ ಜನರೇ ತಿಳ್ಕೊಂತಾರೆ 2.5 ಗಂಟೆ ಜನಕ್ಕೆ ನಾನು ರಿಯಾಲಿಟಿ ತೋರಿಸ್ತೀನಿ ಅದ್ರ ಹಿಂದಿರೋ ಸತ್ಯ ಜನರೇ ತಿಳ್ಕೊಂತಾರೆ ನನ್ನ ಆಡಿಯನ್ಸ್ ಬುದ್ಧಿವಂತರು ಎಲ್ಲ ಅರ್ಥ ಮಾಡ್ಕೊಂತಾರೆ ಆರಾಮಾಗಿ ತುಳಿತೀನಿ ಯು ಐ ಮೂವಿ ನೋಡಿಕೊಂಡು ಮನೆಗೆ ಬಂದ್ವಿ
ಇಟ್ ಈಸ್ ಆಲ್ಮೋಸ್ಟ್ 11:30 ನಾವು. ಸೊ ಇವಾಗ ಮೂವಿ ಹೆಂಗದ ಅಂತ ರಿವ್ಯೂ ಕೊಡುವಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಂತೂ ನನಗೆ ಆಗಿಲ್ಲ, ಬಟ್ ನಾ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿಲ್ಲ ಅದನ್ನು ರಿವ್ಯೂ ಕೊಡ್ಬೇಕು ಅಂತ ಹೇಳಿ ಅನ್ಸತೈತಿ. ಸೊ ಇವಾಗ ಮೂವಿ ಅಂದ್ರೆ ಯಾವ ಥರ ಅದಂದ್ರೆ ಪ್ರೆಸೆಂಟ್ ಜನ್ರೇಷನ್ದವ್ರಿಗೆ ನೀವು ಈ ತಪ್ಪು ಮಾಡಾತೀರಿ ಅಂತ ಹೇಳುವಂಥ ಪ್ರಯತ್ನ ಮಾಡ್ಯಾರ. ಆ್ಯಂಡ್ ಇದೇ ತಪ್ಪು ಮಾಡಾತ ಇದ್ರೆ ಮುಂದೆ ಯಾವ ಥರ ನಾವು ಅನುಭವಿಸ್ಬೇಕಾಗ್ತೈತಿ ಅನ್ನೋದನ್ನು ಹೇಳ್ಯಾರ. ಮೇನ್ ಕವರ್ ಮಾಡಿದಂದ್ರೆ ಪ್ರಕೃತಿ ಮೇಲೆ ಅಟ್ಯಾಕ್ ಮಾಡಿದ್ರೆ ನಿಮಗೆ ಯಾವ ಥರ ಪರಿಸ್ಥಿತಿ ಬರ್ಬೋದು, ಆ್ಯಂಡ್ ಪಾಲಿಟಿಕ್ಸ್ ಯಾವ ಥರ ಎಲ್ಲ ಎಫೆಕ್ಟ್ ಆಗ್ತೈತಿ ಅನ್ನೋದನ್ನ ತೋರ್ಸ್ಯಾರ. ಪಾಲಿಟಿಕ್ಸ್ ಅಂತೂ ಇಷ್ಟು ಮಸ್ತ್ ತೋರ್ಸಾರಲ್ಲ, ಇಟ್ ಈಸ್ ಮೈಂಡ್ ಬ್ಲೋವಿಂಗ್ ಅಂತಾನೆ ಹೇಳ್ಬೋದು. ಈಗಿನ ಪಾಲಿಟಿಷಿಯನ್ಸ್ ಯಾವ ಥರ ಭ್ರಷ್ಟಾಚಾರ ಮಾಡ್ತಾರೆ, ಪಾಲಿಟಿಕ್ಸ್ ಅಂದರೆ ಏನು ಅಂತಲೂ ತೋರ್ಸ್ಯಾರ. ಆ್ಯಂಡ್ ಥರ್ಡ್ ಬಂದುಬಿಟ್ಟು ಸೋಷಿಯಲ್ ಮೀಡಿಯಾ. ಒಂದು ಡೈಲಾಗ್ ಹೇಳ್ತಾನೆ, ನಮ್ಮ ಮನುಷ್ಯರಿಗೆ ಒಂದು ವಾರದಲ್ಲಿ ಊಟ ಇರಲಿಲ್ಲ ಅಂದರೂ ಬದುಕ್ತಾರೆ, ಹೊಟ್ಟೆಗೆ ಊಟ ಇರಲಿಲ್ಲ ಅಂದರೂ ಬದುಕ್ತಾರೆ, ಬಟ್ ಮೆದುಳಿಗೆ ಊಟ ಬೇಕೇ ಬೇಕು ಅಂದರೆ ಸೋಷಿಯಲ್ ಮೀಡಿಯಾ. ಈಗ ನಾವು 1-2 ಡೇಸ್ ಊಟ ಇಲ್ಲ ಅಂದರೂ ಓಕೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊತೀವಿ, ಬಟ್ ನೋಡ್ರಿ 1 ಅವರ್ ಮೊಬೈಲ್ ಇರಲಿಲ್ಲ ಅಂದರೂ ಯಾವ ಥರ ಆಗ್ತೈತಿ ಅಂತ. ಸೊ ದಿಸ್ ಈಸ್ ಆಲ್ಸೋ ವೆರಿ ಬ್ಯಾಡ್ ಅಂತನ ಹೇಳಕ್ಕೆ ಪ್ರಯತ್ನ ಮಾಡ್ಯಾರ. ಆ್ಯಂಡ್ ಇದು ಆದಮೇಲೆ ಬರೋದೇ ಇದು ಕಾಸ್ಟ್, ಧರ್ಮ ಕಾಸ್ಟ್ ಅಂತ ಏನಂತಾರೆ. ಈಗಿನ ಜನ್ರೇಷನ್ ಒಳಗೆ ನನಗೂ ಇದು ಎಕ್ಸ್ಪೀರಿಯೆನ್ಸ್ ಆಗೈತಿ, ಕಾಸ್ಟ್ ಧರ್ಮ ಅನ್ನೋದು. ಸೊ ನಾವು ಇದೇ ಥರ ಜಾತಿ ಕಾಸ್ಟ್ ಎಲ್ಲ ಧರ್ಮ ಅದು ಮಾಡ್ಕೊಂತ ಹೋದ್ವಿ ಅಂದ್ರೆ ಮುಂದೆ ಇದು ಹೋಗಿ ಎಲ್ಲಿಗೆ ತಲುಪ್ತೈತಿ ಅನ್ನೋದು ಇಷ್ಟು ಬ್ಯೂಟಿಫುಲ್ ಆಗಿ ತೋರ್ಸ್ಯಾರ. ಸೊ ನಾವು ಈಗೇ ಎಚ್ಚರಿಕೆ ವಹಿಸ್ಕೊಂಡು ಆ ಧರ್ಮ ಮೇಲೆ ಈ ಧರ್ಮ ಕೆಳಗೆ, ಆ ಜಾತಿ ಮೇಲೆ ಈ ಜಾತಿ ಕೆಳಗೆ ಅನ್ನೋದು ಬಿಟ್ಟು ಸೊ ಎಲ್ರಿಗೂ ಸಮಾನತೆಯಿಂದ ನೋಡ್ಕೊಂಡು ಹೋದ್ರೆ ಸತ್ಯಯುಗ ಬರ್ಬೋದು. ಸೊ ಇಲ್ಲಿ ಸತ್ಯಯುಗ ಕಲಿಯುಗದ ಬಗ್ಗೆ ಭಾಳ ಚಂದ ತೋರ್ಸ್ಯಾರ. ಏನಂದ್ರೆ ಫಸ್ಟ್ ಸತ್ಯಯುಗ, ಆಮೇಲೆ ಕಲಿಯುಗ ಬರ್ತೈತಿ, ಆಮೇಲೆ ಕಲಿಯುಗ ಆದ್ಮೇಲೆ ಮತ್ತೆ ಸತ್ಯಯುಗ ಬರ್ಬೇಕಾಗಿರ್ತೈತಿ. ಬಟ್ ನಾವು ಕಲಿಯುಗ ಒಳಗೆ ಮಾಡೋ ತಪ್ಪಿಂದ ಸತ್ಯಯುಗ ಬರಂಗಿಲ್ಲ. ಸತ್ಯಯುಗ ಅಂದ್ರೆ ಏನು, ಎಲ್ಲರೂ ಸಮಾನತೆ, ಅಲ್ಲಿ ಜಾತಿ ಧರ್ಮ ಮೇಲು ಕೀಳು ಯಾವುದೇ ಥರ ಅಸಮಾನತೆ ಇರಂಗಿಲ್ಲ. ನಾವು ಕಲಿಯುಗ ಒಳಗೆ ಏನು ಮಾಡ್ತೇವಲ್ಲ, ಸೊ ಈ ಥರ ಮಾಡೋದ್ರಿಂದ ಸತ್ಯಯುಗ ಬರಂಗೇ ಇಲ್ಲ. ಸೊ ನಾವು ಹಿಂಗೆ ಅನುಭವಿಸ್ಕೊತಾನೆ ಹೋಗ್ತೀವಿ. ಮುಂದೆ ಹ್ಯೂಮನಿಗೆ ಫುಡ್ ಪ್ರಾಬ್ಲಮ್ ಯಾವ ಥರ ಆಗ್ಬೋದು ಅನ್ನೋದನ್ನ ಭಾಳ ಚಂದ ತೋರ್ಸ್ಯಾರ. ಕಲಿಯುಗ ಸತ್ಯಯುಗದ ಬಗ್ಗೆ ಸ್ವಲ್ಪ ತೋರ್ಸ್ಯಾರ. ಆಮೇಲೆ ತಪ್ಪು ನಡ್ಯಾತೈತಿ ಅಂತ ಗೊತ್ತಿದ್ರು ನಾವು ಸುಮ್ ಕೂಡ್ತೇವೆ, ಅದು ತಪ್ಪಂತ ಗೊತ್ತಿದ್ರು ನಾವು ತಪ್ಪು ಮಾಡ್ತೀವಿ. ಸೊ ಇದು ಹೇಳ್ಯಾರ ಉಪೇಂದ್ರ ಸರ್ ಅವರು. ಫಿಲ್ಮ್ ಅಂತೂ ಮಸ್ತ್ ಅದ. ಇದಿಷ್ಟು ನಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದು, ಬಟ್ ಇನ್ನೂ ಡೀಪಾಗಿ ನನಗೆ ಇನ್ನೂ ಅಂಡರ್ಸ್ಟ್ಯಾಂಡ್ ಆಗಿಲ್ಲ. ಅಷ್ಟೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ನಾನು ಇನ್ನೂ ಭಾಳ ಸಲ ವಾಚ್ ಮಾಡ್ಬೇಕು ಅನ್ನಿಸಿದ್ದು ಫಿಲ್ಮ್. ಬಟ್ ಇಷ್ಟ ಆಯಿತು. ಭಾಳ ದಿನ ಆದಮೇಲೆ ನಾನು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಇದು ಒಂದು ಫಿಲ್ಮ್ ನೋಡಿದ್ದೆ. ಲಾಸ್ಟ್ ನೋಡಿದ್ದಂದ್ರೆ ನಾನು ಗಂಧದ ಗುಡಿ ನೋಡಿದ್ದೆ, ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು. ನೆಕ್ಸ್ಟ್ ಉಪೇಂದ್ರ ಸರ್ ಅವ್ರದ್ದು ಇದು ನೋಡಿದೆ. ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಯಾವ ಥರ ಒಂದು ಟ್ರೈಲರ್ ನೋಡಿದ್ದೆ. ಟ್ರೈಲರ್ ಒಳಗೆ ಏನಿಟ್ಟಿದ್ರು ಗ್ಲೋಬಲ್ ವಾರ್ಮಿಂಗ್, COVID-19, ಇನ್ಫ್ಲೇಷನ್, ಆ್ಯಂಡ್ ದೆನ್ AI, ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ವಾರ್ಸ್. ಸೊ ಸೀರಿಯಲ್ ವೈಸೇ ಇಟ್ಟಾರೆ. ಗ್ಲೋಬಲ್ ವಾರ್ಮಿಂಗ್ ಅದು 2004 ಒಳಗದೆಲ್ಲ ಗ್ಲೋಬಲ್ ವಾರ್ಮಿಂಗ್ ಅದು ಇತ್ತು. ಆಮೇಲೆ ಕೋವಿಡ್ ಬಂತು. ಕೋವಿಡ್ ಆದಮೇಲೆ ಎಲ್ಲ ರೇಟ್ ಅದು ಇನ್ಕ್ರೀಸ್ ಅದು ಅಬ್ಸರ್ವ್ ಮಾಡಿರ್ಬೋದು. ನೆಕ್ಸ್ಟ್ ಇವಾಗ AI ಬರತೈತಿ. ಸೊ AI ಇಂದ ಏನಾಗ್ತೈತಿ, ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತೈತಿ. ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆದರೆ ಅಫ್ಕೋರ್ಸ್ ವಾರ್ಸ್ ಆಗ್ತಾವೆ. ಸೊ ಇದನ್ನು ಲೈಕ್ 2040 ಪ್ರೆಡಿಕ್ಷನ್ ಉಪೇಂದ್ರ ಸರ್ ಅವರು ಆ ಫಿಲ್ಮ್ ಒಳಗೆ ಮಾಡ್ಯಾರ. ಯಾವ ಥರ ಆಗ್ಬೋದು ಇದೇ ಜನ್ರೇಷನ್ ಕಂಟಿನ್ಯೂ ಮಾಡ್ಕೊತ ಹೋದ್ರಂತೆ. ಸೊ ಅದನ್ನೆಲ್ಲ ಬಿಟ್ಟು ನಾವು ಎದಕ್ಕೆ ಬಂದೀವಿ, ಇಲ್ಲಿ ಏನು ನಮ್ಮ ಕಾನ್ಸಂಟ್ರೇಟ್ ಅದ, ಬೇರೆದವ್ರಿಗೆ ಆ ಹೀರೋದೇನಾಯಿತು ಈ ಹೀರೋದೇನಾಯಿತು ಅನ್ನೋದು ಸ್ವಲ್ಪ ಬದಿಗಿಟ್ಟು ನಾವು ಕೆಲಸ ಮಾಡ್ಕೊತ ಹೊಂಟ್ರಿ ಎಲ್ಲರೂ ನಾವು ಉದ್ಧಾರ ಆಗ್ತೀವಿ ಅನ್ನೋದನ್ನು ಫಿಲ್ಮ್ ಒಳಗೆ ಹೇಳಕ್ಕೆ ಕನ್ವೆ ಮಾಡ್ಯಾರ. ಸೊ ನಾ ಹೇಳೋಕ್ಕಿಂತ ಆ ಫಿಲ್ಮ್ ನೀವೇ ಹೋಗಿ ನೋಡಿದ್ರೆ ಇಟ್ ಈಸ್ ಬೆಟರ್ ಅಂತ ಹೇಳ್ತೀನಿ. ಆ್ಯಂಡ್ ನಾನು ಜಾಸ್ತಿ ಕ್ಲಿಪ್ಸು ಹಾಕಿಲ್ಲ, ಬಿಕಾಸ್ ಕ್ಲಿಪ್ಸ್ ಹಾಕಿದ್ರೆ ಆ ಮೂವಿ ನೋಡೋ ಎಕ್ಸೈಟ್ಮೆಂಟೇ ಇರೋಂಗಿಲ್ಲ. ಸೊ ಹೋಗ್ರಿ ನೋಡ್ರಿ, UI ಮೂವಿ ವಾಚ್ ಮಾಡಿರಿ. ಸೊ ಇದಿಷ್ಟು ನಂದು UI ಮೂವಿ ಬಗ್ಗೆ ಫೀಡ್ಬ್ಯಾಕ್ ಆಗಿತ್ತು. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಫ್ರೆಂಡ್ಸ್ ಫಾರ್ ಯುವರ್ ಸೆಲೆಬ್ರೇಷನ್. ಸೊ ಹಂಗೆ ಮೀಟ್ ಹಾಕೋಂತ ಇರೋನು ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಸೊ ಮೀಟ್ ಇನ್ ನೆಕ್ಸ್ಟ್ ಬ್ಲಾಗ್. ಟೇಕ್ ಕೇರ್.